ನೀನು ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಿದರೆ ನಿನ್ನ ಕುಟುಂಬದ ಸುತ್ತ ದೇವರು ರಕ್ಷಣೆಯ ಬೇಲಿ ಹಾಕುತ್ತಾನೆ. ಯೋಬ 1:5, ಯೋಬನು ಬರೆದ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಯೋಬನು ಬರೆದ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಯಿಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದನು. ಯೋಬನ ಜೀವಿತದಲ್ಲಿ ಒಂದು ಅಭ್ಯಾಸ ಇತ್ತು, ಒಳ್ಳೆಯ ಅಭ್ಯಾಸ. ಯೋಬನ ಮನೆಯಲ್ಲಿ ಇರುವಂಥ ಒಳ್ಳೆಯ ಅಭ್ಯಾಸ ಏನಂದರೆ, ಯೋಬನ ಮನೆಯಲ್ಲಿ ಡೈಲಿ ಕುಟುಂಬ ಪ್ರಾರ್ಥನೆ ನಡೀತಾ ಇತ್ತು, ಮತ್ತೆ ಔತಣ ನಡೀತಾ ಇತ್ತು. ಅವನು 7 ಜನ ಗಂಡ್ಮಕ್ಕಳು, 3 ಜನ ಹೆಣ್ಮಕ್ಕಳು. ಒಬ್ಬೊಬ್ಬರ ಮನೆಯಲ್ಲಿ, ಮಕ್ಕಳ ಮನೆಯಲ್ಲಿ ಡೈಲಿ ಪ್ರಾರ್ಥನೆ ನಡೀತಾ ಇತ್ತು, ಮತ್ತೆ ಏನು ನಡೀತಾ ಇತ್ತು? ಔತಣ ಕೂಟ ಸಹ ನಡೀತಾ ಇತ್ತು. ಒಂದು ಪ್ರಾರ್ಥನೆನೂ ನಡೀತಾ ಇತ್ತು, ಔತಣ ಕೂಟ ನಡೀತಾ ಇತ್ತು. ಆದರೆ ಯೋಬನ ಹೃದಯದಲ್ಲಿ ಒಂದು ಭಯ, ಎಲ್ಲಿ ನನ್ನ ಮಕ್ಕಳು ಈ ರೀತಿ ತಿನ್ನುತ್ತಾ, ಊಟ ಮಾಡುತ್ತಾ, ಎಂಜಾಯ್ ಮಾಡುತ್ತಾ, ಸಂತೋಷ ಪಡುತ್ತಾ, ಹೃದಯದಲ್ಲಿ ಎಲ್ಲಿ ದೇವ್ರನ್ನ ದೂಷಿಸ್ತಾರೋ, ಎಲ್ಲಿ ದೇವ್ರ ಮೇಲೆ ಗುಣಗುಟ್ತಾರೋ, ಎಲ್ಲಿ ದೇವ್ರನ್ನ ಬೈತಾರೋ, ಎಲ್ಲಿ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೋ, ಅವನಿಗೊಂದು ಭಯ. ನನ್ನ ಮಕ್ಕಳು ಎಲ್ಲಿ ದೇವ್ರನ್ನ ಬೈತಾರೋ ಏನೋ, ಎಲ್ಲಿ ದೇವ್ರನ್ನೇ ದೂಷಿಸ್ತಾ ಇರೋ ಏನೋ, ದೇವ್ರು ನಮಗೇನು ಒಳ್ಳೇದು ಮಾಡ್ಯಾನ, ಹಂಗೆ ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಏನಾದರೂ ದೂಷಿಸ್ತಾರೇನಂತೇಳಿ ಮಕ್ಕಳು, ತಾನಲ್ಲ ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವ್ರನ್ನೇನಾದರೂ ದೂಷಿಸ್ತಾರೇನಂತೇಳಿ ಭಯಪಟ್ಟು ಏನು ಮಾಡ್ತಾ ಇದ್ದಂದ್ರೆ, ಅವರ ಸಂಖ್ಯೆಗೆ ತಕ್ಕಂತೆ ಏನು ಮಾಡ್ತಿದ್ದನು? ಯಜ್ಞವನ್ನು ಸಲ್ಲಿಸ್ತಾ ಇದ್ದನು. ಆ ಯಜ್ಞ ಸಲ್ಲಿಸೋದ್ರ ಅರ್ಥ ಏನು? ಏನಕ್ಕೆ ಕುರಿತು? ದೇವರಿಗೆ ಸ್ತೋತ್ರ. ದೇವರ ಹತ್ರ ಹೋಗಿ, ಅಯ್ಯ ನನ್ನ ಮಕ್ಕಳು ತಿಳಿದೋ ತಿಳಿಯೋದೋ, ಗೊತ್ತಿದ್ದೋ ಗೊತ್ತಿಲ್ದೋ, ಒಂದು ವೇಳೆ ನಿನ್ನನ್ನು ದೂಷಿಸಿದ್ರೆ, ನಿನ್ನ ಮೇಲೆ ಗುಣಗುಟ್ಟಿದ್ರೆ, ನಿನ್ನನ್ನು ಬೈತಾ ಇದ್ರೆ ದಯಮಾಡಿ ನನ್ನ ಮಕ್ಕಳನ್ನ ಕ್ಷಮಿಸು ಅಂತೇಳಿ ಏನು ಮಾಡ್ತಾ ಇದ್ದನು? ಯೋಬನು ತನ್ನ ಕುಟುಂಬಕ್ಕಾಗಿ ಬೆಳಗಿನ ಜಾವ ಎದ್ದು ಆತನು ದೇವರನ್ನು ಪ್ರಾರ್ಥಿಸ್ತಾ ಇದ್ದನು. ಆ ಯಜ್ಞ ಅರ್ಪಿಸ್ತಾ ಇದ್ನಂತ ಏನು ಓದ್ತೀವಲ್ವಾ? ಆ ಯಜ್ಞ ಅರ್ಪಿಸ್ತಾ ಇರೋದೇ ಸಂಖ್ಯೆಗೆ ತಕ್ಕಂತೆ ಯಜ್ಞವನ್ನು ಅರ್ಪಿಸ್ತಾ ಇದ್ದಂತೆ ಏನು ಬರ್ದಿದೆಯಲ್ವಾ? ಇದೇ ದೇವರು ಯೋಬನು ಪ್ರಾರ್ಥನೆ ಮಾಡ್ತಾ ಇದ್ದನಂತ ಆ ಒಂದು ಗುರುತದು, ಅದೇ ಪ್ರಾರ್ಥನೆ. ಆಮೇನ್, ದೇವರಿಗೆ ಸ್ತೋತ್ರ. ಮಗನಿ ಮಗಳೇ, ಸೋದರ ಸೋದರಿ, ಒಂದು ಮಾತು ಹೇಳ. ಯೋಬನು ತನ್ನ ಕುಟುಂಬಕ್ಕೋಸ್ಕರ ಬೆಳಗಿನ ಜಾವ ಇದ್ದು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಯೋಬನ ಕುಟುಂಬದ ಸುತ್ತ, ಆತನ ಮಕ್ಕಳ ಸುತ್ತ, ಆತನ ಗುಡಾರದ ಸುತ್ತ, ಆತನ ಸಮಸ್ತ ಆಸ್ತಿಯ ಸುತ್ತ ದೇವರ ರಕ್ಷಣಾ ಬೇಲಿ ಹಾಕಿ ಯೋಬನ ಕುಟುಂಬವನ್ನು ದೇವರು ಕಾಪಾಡಿದಾನೆ. ಮಗನಿ ಮಗಳೇ, ಸೋದರ ಸೋದರಿ, ನಿನ್ನ ಕುಟುಂಬದ ಮೇಲೆ, ನಿನ್ನ ಮಕ್ಕಳ ಮೇಲೆ, ನಿನ್ನ ದುಡಿಮೆಯ ಮೇಲೆ, ನಿನ್ನ ವ್ಯಾಪಾರದ ಮೇಲೆ ಯಾವುದಾದ್ರೂ ಒಂದು ಶೋಧನೆ ಬಂದು ಬೀಳ್ತಾ ಇದೆ ಅಂತ ಹೃದಯದಲ್ಲಿ ಭಯಪಡ್ತಾ ಇರ್ಬೋದು. ಅವರಿಂದ ಇವರಿಂದ ನಿನಗೇನಾದ್ರೂ ಶೋಧನೆ ಬರುತ್ತೆ ಅಂತೇಳಿ ನೀನು ಭಯಪಡ್ತಾ ಇರ್ಬೋದು. ಬಂಧುಗಳಿಂದ ಏನಾದರೂ ನಿನಗೆ ಶೋಧನೆ ಬರ್ತಾ ಇದೆ ಅಂತ ನೀನು ಭಯಪಡ್ತಾ ಇರ್ಬೋದು. ಸ್ವಂತದವರಿಂದ ನಿನಗೇನಾದರೂ ಶೋಧನೆಗಳು ಬರ್ತಾ ಇದೆ ಅಂತ ನೀನು ಹೃದಯದಲ್ಲಿ ಭಯಪಡ್ತಾ ಇರಬಹುದು. ಗಂಡನಿಂದ ನಿನಗೇನಾದರೂ ಶೋಧನೆಗಳು ಬರ್ತಾ ಇದೆ ಅಂತ ನೀನು ಭಯಪಡ್ತಾ ಇರ್ಬೋದು. ಶತ್ರುಗಳಿಂದ ನಿನಗೇನಾದರೂ ಶೋಧನೆಗಳು ಬರುತ್ತಂತ ನಿನ್ನ ಹೃದಯದಲ್ಲಿ ಭಯಪಡ್ತಾ ಇರ್ಬೋದು. 2024 ಮೊದಲೇ ವಾರದಲ್ಲಿ ಜೀವಿಸ್ತಿರುವಂಥ ದೇವ್ರ ಮಕ್ಕಳಿಗೆ ದೇವ್ರು ವಾಗ್ದಾನ ಮಾಡ್ತಾನೆ, ನೀನು ಯೋಬನ ಹಾಗೆ ಬೆಳಗಿನ ಜಾವ ಎದ್ದು ದೇವ್ರ ಮುಂದೆ ಪ್ರಾರ್ಥನೆ ಮಾಡಲಿಕ್ಕೆ ರೆಡಿಯಾದರೆ, ನೀನು ಬೆಳಗಿನ ಜಾವ ಎದ್ದು ಯೋಬನ್ ಥರ ಪ್ರಾರ್ಥನೆ ಮಾಡಲಿಕ್ಕೆ ರೆಡಿಯಾದರೆ
ಯಾವ ಶೋಧನೆಗಳು, ಯಾವ ಅಪಾಯಗಳು, ಯಾವ ಕೇಡುಗಳು, ಯಾವ ಶತ್ರುವಿನ ಕುತಂತ್ರಗಳು ನಿನ್ನ ಕುಟುಂಬವನ್ನು ಮುಟ್ಟದಂತೆ ಪರಿಶುದ್ಧಾತ್ಮ ದೇವರು ನಿನ್ನ ಕುಟುಂಬದ ಸುತ್ತ ರಕ್ಷಣಾ ಬೇಲಿ ಹಾಕಿ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪಕ್ಕದವ್ರು ನೋಡಿ ಹೇಳ್ರಿ ಹಾಲೆಲೂಯಾ. ನೀನ್ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿ ಆದರೆ ದೇವರು ನಿನ್ನ ಕುಟುಂಬದ ಸುತ್ತ ರಕ್ಷಣಾ ಬೇಲಿ ಹಾಕ್ತಾನೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಎಷ್ಟೋ ಜನರ ಹತ್ರ ಹಣ ಇತ್ತು, ಆದರೆ ಅವರು 2024ಕ್ಕೆ ಕಾಲಿಡ್ಲಿಕ್ಕಾಗಲಿಲ್ಲ. ಎಷ್ಟೋ ಜನರ ಹತ್ರ ಪದವಿ ಅಧಿಕಾರ ಸ್ಥಾನ ಇತ್ತು, ಅವರು 2024 ನೋಡ್ಲಿಕ್ಕೆ ಆಗಲಿಲ್ಲ. ಎಷ್ಟೋ ಜನರ ಹತ್ರ ಬೆಳ್ಳಿ ಬಂಗಾರ ಇತ್ತು, ಅವರು 2024 ನೋಡಕ್ಕಾಗಲಿಲ್ಲ. ಎಷ್ಟೋ ಜನರ ಹತ್ರ ಕಾರು ಬಂಗ್ಲೆಗಳಿತ್ತು, ಅವರು 2024 ನೋಡಕ್ಕಾಗಲಿಲ್ಲ. ಎಷ್ಟೋ ಜನರ ಹತ್ರ ಬಲ ಪರಾಕ್ರಮಗಳಿತ್ತು, ಅವರು 2024 ನೋಡಕ್ಕಾಗಲಿಲ್ಲ. ಅಂತಂತ ದೊಡ್ಡ ದೊಡ್ಡವರೇ 2024ಕ್ಕೆ ಕಾಲಿಡ್ಲಿಕ್ಕಾಗಿಲ್ಲ. ನನ್ನಂತ ನಿನ್ನಂತ ಸಾಧಾರಣ ವ್ಯಕ್ತಿಗಳು 2024ಕ್ಕೆ ಕಾಲಿಟ್ಟಿದೀವಂದ್ರೆ ನಾವು ಶ್ರೀಮಂತರು ಅಲ್ಲ ಅಂದ್ರೂ ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳು. ನಮಗೆ ಯಾವುದೇ ಪದವಿ ಅಧಿಕಾರ ಸ್ಥಾನಗಳಿಲ್ಲ ಅಂದ್ರೂ ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳು. ನಮ್ಮ ಹತ್ರ ಕಾರು ಬಂಗ್ಲೆಗಳಿಲ್ಲ ಅಂದ್ರೆ ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳು. ನಮ್ಮ ಹತ್ರ ಬೆಳ್ಳಿ ಬಂಗಾರ ಇಲ್ಲ ಅಂದ್ರೆ ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳು. ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿದ್ದಕ್ಕೆ 2023ರಲ್ಲಿ ದೇವರು ನಮ್ಮ ಸುತ್ತ ಬೇಲಿ ಹಾಕಿ, ರಕ್ಷಣಾ ಬೇಲಿ ಹಾಕಿ ಈ ದಿನದವರೆಗೂ ದೇವರು ನಮ್ಮನ್ನ ಕಾಪಾಡಿದ್ದಾರೆ. ಆಮೆನ್. ಈಗ ಹೇಳ್ರಿ, ನಿಜವಾದ ಶ್ರೀಮಂತರು ಯಾರು? ನೀವಲ್ಲ, ಪ್ರಾರ್ಥಿಸುವವರು. ಯಾವಾಗ ಪ್ರಾರ್ಥಿಸುವವರು? ಬೆಳಗಿನ ಜಾವ ಎದ್ದು. ಒಂದು ಸತ್ಯ ತಿಳ್ಕೊಳ್ರಿ, ನೀವು ಈ ಕಡೆ ಬೆಳಗಿನ ಜಾವ ಎದ್ದು ಪ್ರೇಯರ್ ಮಾಡ್ತಿರ್ತೀರ ಅನ್ಕೊಳ್ರಿ, ದೇವದೂತರು ನಿನ್ನ ಮನೆ ಸುತ್ತ ರಕ್ಷಣಾ ಬೇಲಿ ಹಾಕುವಂತ ಕಾರ್ಯದಲ್ಲಿರ್ತಾರೆ. ನಿಜ. ನೀನು ಇಲ್ಲಿ ಪ್ರೇಯರ್ ಮಣ್ಕಲ್ ಹಾಕಿದ ಕೂಡಲೇ ದೇವದೂತರು ನಿನ್ನ ಮನೆ ಸುತ್ತ ರಕ್ಷಣೆ ಬೇಲಿ ಹಾಕ್ತಿರ್ತಾರೆ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವ್ರ ಮೇಲೆ ಒಂದು ಶೋಧನೆ ಬಂದು ಬಿದ್ದಿದೆ. ಏನಪ್ಪ ಆ ಶೋಧನೆ ಅಂತ ಕೇಳ್ತೀರಾ? ದೇವ್ರ ಸ್ತೋತ್ರ. ರಾಜನ ವಿಗ್ರಹಕ್ಕೆ ನಮಸ್ಕಾರ ಮಾಡದಿರೋದಕ್ಕೆ ಅವ್ರನ್ನ ದಗದಗನೆ ಉರಿಯುವಂಥ ಒಂದು ಬೆಂಕಿ ಒಳಗೆ ಅವ್ರನ್ನ ಹಾಕಿದ್ದಾರೆ. ಆದರೆ ಹೇಳ್ತೀನಿ ಕೇಳಿಸ್ಕೊಳ್ರಿ, ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾವಾಗೋ ಇಷ್ಟ ಬಂದಾಗ ಪ್ರಾರ್ಥನೆ ಮಾಡುವವರಲ್ಲ, ಯಾವಾಗ ತಿಳಿದಾಗ ಪ್ರಾರ್ಥನೆ ಮಾಡುವವರಲ್ಲ, ಯಾರೋ ಪ್ರಾರ್ಥನೆ ಮಾಡೋರು ನೋಡಿ ಪ್ರಾರ್ಥನೆ ಮಾಡೋರಲ್ಲ, ಕಷ್ಟ ಬಂದಾಗ ಪ್ರಾರ್ಥನೆ ಮಾಡೋರಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ ಪ್ರತಿದಿನ ಬೆಳಗಿನ ಜಾವ ಎದ್ದು ದೇವ್ರ ಮುಂದೆ ಪ್ರಾರ್ಥನೆ ಮಾಡುವಂತ ಭಕ್ತರು. ಅವ್ರು ಆ ರೀತಿ ಪ್ರಾರ್ಥನೆ ಮಾಡಿದಕ್ಕೆ ಏನಾಯ್ತು ಗೊತ್ತಾ? ಅವ್ರನ್ನ ಬೆಂಕಿ ಒಳಗಡೆ ಹಾಕಿದ್ರು. ದೇವರು ತನ್ನ ರಕ್ಷಣಾ ಬೇಲಿ ಹಾಕಿ ಅವರನ್ನ ಬೆಂಕಿಯಿಂದ ದೇವರು ಕಾಪಾಡಿದ್ದಾರೆ. ನಾನೊಬ್ಬನಿಗೆ ಚರ್ಚಿಗೆ ಬಾರಪ್ಪ, ಚರ್ಚಿಗೆ ಬಾರಪ್ಪ, ಚರ್ಚಿಗೆ ಬಾರಪ್ಪ ಅಂತಿದ್ದೆ. ಆತ ಬರ್ತೀನಿ ಸಾರ್, ಬರ್ತೀನಿ ಸಾರ್ ಅಂದು ಬರ್ತಿರ್ಲಿಲ್ಲ, ಬರ್ತೀನಿ ಸಾರ್ ಅಂತಿದ್ದ ಬರ್ತಿರ್ಲಿಲ್ಲ, ಬರ್ತೀನಿ ಸಾರ್ ಅಂತಿದ್ದ ಬರ್ತಿರ್ಲಿಲ್ಲ. ನಾನು ಅನೇಕ ಸಾರಿ ಓದಂಗೆಲ್ಲ ಕರಿತಿದ್ದೆ, ಏನಪ್ಪ ಅವಾಗ ಬರ್ತೀನಂದು ಬಂದಿಲ್ಲ ಅಂತಿದ್ದೆ. ಇಲ್ಲ ಸರ್ ಈ ಸಾರಿ ಗ್ಯಾರಂಟಿ ಬರ್ತೀನಿ ಸರ್ ಅಂತಿದ್ದ, ಬರ್ತಿರ್ಲಿಲ್ಲ. ಬರ್ತೀನಂತ ಎಷ್ಟೋ ಸಾರಿ ಹೇಳ್ತಿದ್ದ, ಬರ್ತಿರ್ಲಿಲ್ಲ. ಆದರೆ ಅಷ್ಟು ಕರೆದ್ರೂ ಬರದೇ ಇರೋನು ಒಂದು 3 ವಾರದಿಂದ ಆಲಯದಲ್ಲಿ ಕೂತ್ಕೊಂಡಾನ. ನನಗೆ ಖುಷಿಯೋ ಖುಷಿ, ನನಗೆ ಖುಷಿಯೋ ಖುಷಿ. ನಾನು ಅನ್ಕೊಂಡಿನಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದನಂತ ನಾನು ಅನ್ಕಂದೀನಿ. ಇಲ್ಲ, ಬೈಕ್ ಮೇಲೆ ಬಿದ್ದಾನ, ಕಾಲಿಗೆ ಬಲವಾಗಿ ಎಟ್ಟು ಬಿದ್ದತ್ತು. ಅದಕ್ಕೆ ಅಂದನಂತೆ, ಚರ್ಚಿಗೆ ನಾವು ಹೋಗೋಣ ನಡಿ, ಅದಕ್ಕೆ ಬಂದತ್ತೇನೋ ಇದು ಅಂತ.
ಅದಕ್ಕೆ ಹಿಂಗಾಗೈತೇನಂತ ಅಂತ ಬಂದನ. ರೀ ನಾ ಒಂದು ಮಾತು ಹೇಳ್ತೇನೆ ಕೇಳ್ರಿ. ಸತ್ಯವೇದದಲ್ಲಿ 91ನೇ ಕೀರ್ತನೆ 1ನೇ ವಚನದಲ್ಲಿ ಒಂದು ಮಾತು ಇದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಅಂತ. ನೀನು ಯಾಕೆ ಆಲಯಕ್ಕೆ ಬರ್ಬೇಕಂದ್ರೆ, ನೀನು ಯಾಕೆ ಪ್ರತಿದಿನ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡ್ಬೇಕಂದ್ರೆ, ನೀವು ಯಾಕೆ ಪ್ರತಿದಿನ ದೇವರನ್ನ ಹಿಂಬಾಲಿಸ್ಬೇಕಂದ್ರೆ, ಯಾವ ಅಪಾಯ ನಿನ್ನನ್ನು ತಾಕದಂಗೆ, ಯಾವ ಕೇಡು ನಿನ್ನನ್ನು ತಾಕದಂಗೆ, ಆಕ್ಸಿಡೆಂಟ್ ಶಕ್ತಿಗಳು ನಿನ್ನನ್ನು ತಾಕದಂಗೆ, ಮರಣದ ಶಕ್ತಿಗಳು ನಿನ್ನನ್ನು ತಾಕದಂಗೆ, ಅಪವಾದಿಯ ಶಕ್ತಿಗಳು ನಿನ್ನನ್ನು ತಾಕದಂಗೆ ದೇವರು ನಿನ್ನ ಸುತ್ತ ಬೇಲಿ ಹಾಕಿ, ರಕ್ಷಣಾ ಬೇಲಿ ಹಾಕಿ ಕಾಪಾಡುವ ದೇವರಾಗಿದ್ದಾನೆ. ದೇವರು ನಿನ್ನ ಸುತ್ತ ದೇವರು ತನ್ನ ರಕ್ಷಣಾ ಬೇಲಿ ಇರೋದಕ್ಕೆ 2024ಕ್ಕೆ ನಾನು ನೀನು ಕಾಲಿಡ್ಲಿಕ್ಕೆ ಸಾಧ್ಯ ಆಯಿತು. ಮಗನೇ ಸೋದರಿ, ಒಂದು ಸಾರಿ ವ್ಯಾಪಾರ ಮಾಡುವಂಥ ಒಬ್ಬ ವ್ಯಕ್ತಿ ವ್ಯಾಪಾರ ಮಾಡಬೇಕಂತೇಳಿ ಆತನು ಒಂದು ಅರಣ್ಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅರಣ್ಯದ ಮಾರ್ಗದಲ್ಲಿ ಒಬ್ಬೊಬ್ಬರನ್ನ ನಡ್ಕೊಂಡು ಹೋದರೆ ಕಳ್ಳರು, ಸುಲಿಗೆ ಮಾಡೋರು, ಒಂದು ವೇಳೆ ಒಬ್ಬನೇ ಅಂತೇಳಿ ಅಟ್ಯಾಕ್ ಮಾಡಿ ಸುಲಿಗೆ ಮಾಡ್ಬೋದು ಅಂತೇಳಿ ಈ ವ್ಯಾಪಾರ ಮಾಡುವಂಥ ಬಿಸ್ನೆಸ್ ಮ್ಯಾನ್, ವ್ಯಾಪಾರ ಮಾಡುವಂಥ ವ್ಯಕ್ತಿ ತನ್ನ ಜೊತೆಗೆ ಸಾಮಾನುಗಳನ್ನ ತಕ್ಕೊಂಡು, ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಸರಕು ಸಾಮಾನುಗಳನ್ನ ತಕ್ಕೊಂಡು ಒಬ್ಬನೇ ಹೋಗ್ಬಾರ್ದು ಅಂತೇಳಿ ಒಂದು 5 ಜನ, ಒಂದು 10 ಜನ ವ್ಯಾಪಾರ ಮಾಡೋರು ಎಲ್ಲರೂ ಏನು ಮಾಡ್ತಿದ್ರು, ಅರಣ್ಯ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಿದ್ರು. ನಡ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಕತ್ಲಾಯಿತು. ಕತ್ಲಾದಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಿದ್ರು, ಒಂದು ಜಾಗದಲ್ಲೇ ಒಂದು ಹತ್ರನೇ ಅಲ್ಲೇ ಗುಡಾರ ಹಾಕ್ಕೊಂಡು ಆ ರಾತ್ರಿ ಅಲ್ಲೇ ಉಳ್ಕೊಂಡು ಮಾರನೇ ದಿನ ಬೆಳಿಗ್ಗೆ ಆದ ಕೂಡಲೇ ವ್ಯಾಪಾರ ಮಾಡಲಿಕ್ಕೆ ಮುಂದಿನ ಪಟ್ಟಣಕ್ಕೆ ಅವ್ರು ಹೋಗ್ತಾ ಇದ್ರು. ಆದರೆ ಆ ವ್ಯಾಪಾರ ಮಾಡುವಂಥ ಅನೇಕ ಮಂದಿಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನಿನ್ನ ಹಾಗೆ ನನ್ನ ಹಾಗೆ ದೇವರು ನಂಬಿದಂಥ ವ್ಯಕ್ತಿ. ಆತನು ರಾತ್ರಿ ಊಟ ಆದಮೇಲೆ ಮಲ್ಕೋಬೇಕಲ್ವಾ, ಮಲ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆತನ ಈ ರೀತಿ ಪ್ರಾರ್ಥನೆ ಮಾಡ್ತಾನಂತೆ, ದೇವಾ ನಾನು ಕೇಳಿಸ್ಕೊಂಡಿದ್ದೀನಿ ಈ ದಾರಿ ಭಾಳ ಕೆಟ್ಟ ದಾರಿ, ಇಲ್ಲಿ ಎಷ್ಟೋ ಸುಲಿಗೆಗಳು ನಡೆದಿದೆ, ಎಷ್ಟೋ ಕೊಲೆ ನಡೆದಿದೆ, ದರೋಡೆ ನಡೆದಿದೆ, ಈ ದಾರಿಯಲ್ಲಿ ಭಾಳ ಜನ ಕಳ್ಳರು ಅನೇಕರನ್ನ ಕೊಂದಾಕಿ ಹಣ ಸುಲಿಗೆ ಮಾಡಿಕೊಂಡ್ರಂತ ನನ್ನ ಕಿವಿಯಿಂದ ನಾನು ಕೇಳಿಸ್ಕೊಂಡಿದ್ದೀನಿ. ಇಂಥ ಅರಣ್ಯದಲ್ಲಿ, ಇಂಥ ಒಂದು ಸ್ಥಿತಿಯಲ್ಲಿ ಒಂದು ಚಿಕ್ಕ ಗುಂಪಾಗಿ ಮಾತ್ರ ನಾವಿದ್ದೀವಿ. ಯಾರನ್ನ ಬಂದು ಯಾವಾಗ ಏನು ಸಂಭವಿಸ್ತದೋ ನಮಗೆ ಗೊತ್ತಿಲ್ಲ, ಯಾವಾಗ ಏನು ಜರುಗ್ತದೆ ಗೊತ್ತಿಲ್ಲ. ಈ ಕಳ್ಳರು ಬಂದು, ದೋಚ್ಕೊಳ್ಳೋರು ಬಂದು, ಸುಲಿಗೆ ಮಾಡೋರು ಬಂದು ನಮ್ಮ ಹತ್ರ ಇರುವಂಥ ಸರಕು ಸಾಮಾನು ಹಣನೆಲ್ಲ ಯಾವಾಗ ದೋಚ್ಕೊಂಡು ಹೋಗ್ತಾರೋ ನಮಗೆ ಗೊತ್ತಿಲ್ಲ. ಅಯ್ಯ, ಅದಕ್ಕೋಸ್ಕರ ನನ್ನನ್ನು, ನಮ್ಮ ಜೊತೆ ಇವರೆಲ್ಲರನ್ನ, ನನ್ನ ಹತ್ರ ಇರುವಂಥ ಹಣನ, ನನ್ನ ಹತ್ರ ಇರುವಂಥ ಎಲ್ಲ ಸರಕು ಸಾಮಗ್ರಿಗಳನ್ನ ಅಯ್ಯ ಈ ರಾತ್ರಿ ನಿನ್ನ ಕೈಗೇ ನಾನು ಒಪ್ಪಿಸ್ತೇನೆ. ಅಯ್ಯ ನೀನೇ ನಿನ್ನ ರಕ್ಷಣಾ ಬೇಲಿ ಹಾಕಿ ನಮ್ಮನ್ನು ಕಾಪಾಡಬೇಕಯ್ಯ ಅಂತೇಳಿ ಪ್ರಾರ್ಥನೆ ಮಾಡಿ ಮಕ್ಕೊಂಡಿದ್ದಾನೆ. ಕರೆಕ್ಟ್ ರಾತ್ರಿ 1 ಗಂಟೆ ಆಗಿದೆ. ಮಧ್ಯರಾತ್ರಿ 1 ಗಂಟೆ. ಆ ಸಮಯದಲ್ಲಿ ಯಾರೋ 5 ಜನ ನಡ್ಕೊಂಡು ಬರುವಂಥ ಶಬ್ದ, ಗುನುಗುನು ಮಾತಾಡುವಂಥ ಶಬ್ದ. ಅವನು ಮೆಲ್ಲಕ್ಕೆ ಅವನು ಬೆಡ್ಶೀಟ್ ತೆಗೆದು ನೋಡಿದ್ರೆ 5 ಜನ ಯಾರೋ ಬ್ಯಾಟ್ರಿ ಹಾಕ್ಕೊಂಡು ಹತ್ರ ಬರ್ತಾ ಇದ್ದಾರೆ. ಇವನಿಗೆ ತುಂಬ ಭಯ ಆಗಿ ಎದ್ದು, ಯಾರು ನೀವು ಅಂತ ಕೇಳ್ತಾನೆ. ಒಳಗಡೆ ಭಯ, ಯಾರು ನೀವು ಅಂತ ಕೇಳ್ತಾನೆ. ಕೇಳುವಾಗ ಆ 5 ಜನ ಹೇಳ್ತಾರಂತೆ, ಹತ್ರ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದೈತು ಅಂತ ಹೇಳ್ಯಾರಂತೆ. ಇವನಿಗೆ ಒಳಗಡೆ ಮುಗಿತು ನನ್ನ ಕತೆ. ಇವ್ರು ಕಳ್ರೆ, ಇವ್ರು ನಿಜವಾಗ್ಲೂ ದೋಚ್ಕೊಳಕ್ ಬಂದಿರೋರೆ, ಕೊಲೆ ಮಾಡಕ್ ಬಂದಿದ್ದಾರೆ. ಅಯ್ಯೋ, ಬರೇ ನನ್ನ ಹತ್ರ ಇರುವ ಹಣ, ಸರಕು ಸಾಮಾನು ಒಂದೇ ದೋಚ್ಕೊಂಡು ಹೋಗ್ತಾರೋ ಅಥವಾ ನನ್ನ ಪ್ರಾಣ ಉಳಿಸಿ ಹೋಗ್ತಾರೋ ಗೊತ್ತಿಲ್ಲ. ಧೈರ್ಯ ಮಾಡಿ ಒಂದೊಂದೇ ಹೆಜ್ಜೆ ಆ ಕಳ್ಳರ ಹತ್ರ ಹೋಗ್ತಾ ಇದ್ದಾನೆ. ಹೋಗುವಾಗ ಆ ಕಳ್ಳರ ಅಂತಾರಂತೆ, ಏನಯ್ಯ ನೀನು, 1 ವಾರದಿಂದ ಈ ಗುಡಾರಕ್ಕೆ ನಾವು ಕಳ್ತನ ಮಾಡಕ್ ಬರ್ತಾ ಇದೀವಿ, ಅದು ಹೆಂಗಯ್ಯ ರಾತ್ರಿ ಇದ್ದಕ್ಕಿದ್ದಂಗೆ ಗೋಡೆ ಕಟ್ಟಿ ಅದ್ರ ಮೇಲೆ ತಂತಿ ಬೇಲಿ ಕೂಡ ಹಾಕ್ಬಿಡ್ತೀಯಾ ಅಂತಾರಂತೆ. ಏನಂತಾರೆ, ಅದೇನಯ್ಯ 1 ವಾರದಿಂದ ಬರ್ತೀವಿ ಹೋಗ್ತೀವಿ, ಹಗಲೆಲ್ಲ ಇರಲ್ಲ ಬೇಲಿ, ಹಗಲೆಲ್ಲ ಇರಲ್ಲ ಗೋಡೆ, ರಾತ್ರಿ ಆಗ್ತಿದ್ದಂಗ್ಲಿ ಈ ಗೋಡೆ ಎಲ್ಲಿಂದ ತರಿಸ್ತೀಯಾ, ಈ ತಂತಿ ಬೇಲಿ ಎಲ್ಲಿಂದ ತರಿಸ್ತೀಯಾ ಅಂತ ಕೇಳಿದ್ರಂತೆ.
ಅವನಂತಾನೆ, ಅವನಿಗೆ ಅರ್ಥ ಆಗಿಲ್ಲ. ಯಾವ ಗೋಡೆಯ, ಎಲ್ಲೈತಯ್ಯ ಗೋಡೆ, ಇಲ್ಲಿ ಯಾವುದೋ ಗೋಡೆ ಕಾಣ್ತಾ ಇಲ್ಲಲ್ಲಯ್ಯ. ಏಯ್ ನಾಟಕ ಮಾಡ್ತೀಯಾ? ಇಷ್ಟು ದೊಡ್ಡ ಗೋಡೆ, ಅದ್ರ ಮೇಲೆ ಇಷ್ಟು ತಂತಿ ಕಂಬ ಹೆಂಗಯ್ಯ ಹಾಕ್ಸ್ತೀಯಾ ಅಂತ ಕೇಳುವಾಗ ಅವನಿಗೆ ಅರ್ಥ ಆಗೈತಂತೆ. ಅವಾಗ ಇವನಂತನಂತೆ, ಅಯ್ಯ ನನ್ನ ಕಣ್ಣಿಗೆ ಕಾಣದೇ ಇರುವ ನಿಮ್ಮ ಕಣ್ಣಿಗೆ ಕಾಣ್ತಿರುವಂಥ ಈ ಗೋಡೆ ನಾನೆಲ್ಲಯ್ಯ ಕಟ್ತಾ ಇರೋದು. ಪರಲೋಕದ ತಂದೆ ಆ ಗೋಡೆ ಕಟ್ಟುತ್ತಾ ಇದ್ದಾನೆ. ನಾನು ಆರಾಧಿಸುವ ನನ್ನ ದೇವರ ಆ ಗೋಡೆ ಕಟ್ಟುತ್ತಾ ಇದ್ದಾನೆ. ಆ ಗೋಡೆ ಕಟ್ತಾ ಇದ್ದಾನಯ್ಯ. ಅವಾಗ ಅವ್ರಂದ್ರಂತೆ, ಕತೆ ಭಾಳ ಚೆನ್ನಾಗಿ ಹೇಳ್ತಾ ಇದೀಯಾ. ಹೌದು, 1 ವಾರದಿಂದ ಗೋಡೆ ದಾಟ್ಬೇಕಂತ ಬಂದಿವಿ, ಗೋಡೆ ನೋಡಿ ವಾಪಸ್ ಹೋಗಿವಿ. ಆದರೆ ಇವತ್ತು ಮಾತ್ರ ಒಂದು ಭಾಗದಲ್ಲಿ ಗೋಡೆ ಸೀಳಿ ಒಬ್ಬರು ಒಳಗಡೆ ಬರಲಿಕ್ಕೆ, ಇಬ್ಬರು ಒಳಗಡೆ ಬರಲಿಕ್ಕೆ ಗೋಡೆ ಸೀಳಿದೆ. ಆ ರೀತಿ ಗೋಡೆ ಸೀಳಿ ನಾವೆಂಗೆ ಒಳಗೆ ಬಂದಿವಿ ಅಂತ ಕಳ್ಳರು ಕೇಳಿದರು. ಅಯ್ಯ ಇದ್ರ ಮಿಸ್ಟೇಕ್ ದೇವ್ರ ಮಿಸ್ಟೇಕ್ ಅಲ್ಲಯ್ಯ, ನನ್ನ ಮಿಸ್ಟೇಕ್. ಏನಂದರೆ ಪ್ರತಿದಿನ ಪ್ರಾರ್ಥನೆ ಮಾಡುವಂಥ ನಾನು, ಪ್ರತಿದಿನ ನನ್ನ ಕುಟುಂಬನ, ನನ್ನ ಸ್ವಾಸ್ಥ್ಯವನ್ನ, ನನ್ನ ಜೊತೆಗಿರೋರನ್ನ, ನನ್ನ ಸರಕು ಸಾಮಾನನ್ನ ದೇವ್ರ ಕೈಯಲ್ಲಿ ಒಪ್ಪಿಸಿ ಮಲಗುವಂಥ ನಾನು ಇವತ್ತು ಭಾಳ ಸುಸ್ತಾಗತ್ತಂತೇಳಿ, ಇವತ್ತು ಭಾಳ ಟಯರ್ಡ್ ಆಗತ್ತಂತೇಳಿ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂತೇಳಿ ಹಂಗೆ ಮಲಗಿನೆಯ. ಅದಕ್ಕೆ ಈ ಗೋಡೆ ಏನಾಗಿದೆಯ, ಸೀಳಾಗಿದೆ, ನೀವು ಬರೋಕ್ಕೆ ಸಾಧ್ಯ ಆಗಿದೆಯಾ? ಆವಾಗ ಆ ಕಳ್ಳರು ಅಂತಾರಂತ, 5 ಜನ ಕಳ್ಳರು, ನಿಜವಾಗಲು ನಿನ್ನ ದೇವರು ದೊಡ್ಡವನು, ಆ ದೇವರು ನಮಗೂ ಬೇಕು, ಇವತ್ತಿನಿಂದ ಆ ದೇವರನ್ನ ನಾವು ಆರಾಧನೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಪ್ರೈಸ್ ದಿ ಲಾರ್ಡ್. ನಿಮಗೆ ಗೊತ್ತಿಲ್ಲ, ನೀವು ಬೆಳಗಿನ ಜಾವ ಎದ್ದು ಪ್ರಾರ್ಥಿಸುವಾಗ, ರಾತ್ರಿ ಸಮಯದಲ್ಲಿ ಪ್ರಾರ್ಥಿಸುವಾಗ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮನೆ ಸುತ್ತ ಒಂದು ಗೋಡೆ ಕಟ್ಟಲ್ಪಡ್ತಾ ಇದೆ, ಮಕ್ಕಳ ಸುತ್ತ ಗೋಡೆ ಕಟ್ಟಲ್ಪಡ್ತಾ ಇದೆ, ಗಂಡನ ಸುತ್ತ ಗೋಡೆ ಕಟ್ಟಲ್ಪಡ್ತಾ ಇದೆ, ನಿಮ್ಮ ದುಡಿಮೆ ಸುತ್ತ ದೇವರ ರಕ್ಷಣೆ ಗೋಡೆ ಕಟ್ಟಲ್ಪಡ್ತಾ ಇದೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಈ ಸಾಕ್ಷಿ ಕೇಳುವಾಗ ಬಹಳ ಜನರಿಗೆ ಅನಿಸ್ತಾ ಇದೆ, ನಾನು ಪ್ರತಿದಿನ ಪ್ರಾರ್ಥನೆಯಲ್ಲಿ ನನ್ನ ಕುಟುಂಬದ ಸುತ್ತ ಬೇಲಿ ಹಾಕ್ಕೊಂಡಿದ್ರೆ ನಮ್ಮ ತಾಯಿ ಅನಾರೋಗ್ಯದಿಂದ ಬದುಕಿ ಉಳಿತಿದ್ರೇನೋ. ನೀನ್ ಪ್ರತಿದಿನ ನಿನ್ನ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಿನ್ನ ಕುಟುಂಬದ ಸುತ್ತ ದೇವರ ರಕ್ಷಣೆ ಬೇಲೆ ಹಾಕೊಂಡಿದ್ರೆ ಫಿಕ್ಸ್ ಆಗಿರುವಂತ ನಿಮ್ಮ ಮದುವೆ ಕ್ಯಾನ್ಸಲ್ ಆಗ್ತಾ ಇರಲಿಲ್ವೋ ಏನೋ. ನೀನ್ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಿನ್ ಬಿಸಿನೆಸ್ ಸುತ್ತ ದೇವರ ರಕ್ಷಣೆ ಎಂಬ ಬೇಲೆ ಹಾಕೊಂಡಿದ್ರೆ ನಿಮ್ಮ ಬಿಸಿನೆಸ್ ಮುಚ್ಚುವಂತ ಸ್ಥಿತಿ ಬರ್ತಾ ಇರಲಿಲ್ವೋ ಏನೋ. ನೀನ್ ಪ್ರತಿದಿನ ಪ್ರಾರ್ಥನೆಯಲ್ಲಿ ದೇವರ ರಕ್ಷಣೆ ಎಂಬ ಬೇಲೆ ಹಾಕೊಂಡಿದ್ರೆ ನಿನ್ನ ಮನೆಯಲ್ಲಿ ಆ ದೊಡ್ಡ ನಷ್ಟ ಉಂಟಾಗ್ತಾ ಇರಲಿಲ್ವೋ ಏನೋ. ನೀನು ಪ್ರತಿದಿನ ಪ್ರಾರ್ಥನೆಯಲ್ಲಿ ದೇವರ ರಕ್ಷಣೆ ಎಂಬ ಬೇಲೆ ಹಾಕೊಂಡಿದ್ರೆ ಎಲ್ಲ ಕಳ್ಕೊಂಡು ಇವತ್ತು ಬರಿಗೈ ಆಗುವಂತ ಒಂದು ಪರಿಸ್ಥಿತಿ ನಿಮಗೆ ಬರ್ತಿರ್ಲಿಲ್ವೋ ಏನೋ. ನೀನ್ ಪ್ರತಿದಿನ ಪ್ರಾರ್ಥನೆಯಲ್ಲಿ ದೇವರ ರಕ್ಷಣೆ ಎಂಬ ಬೇಲೆ ಹಾಕೊಂಡಿದ್ರೆ ನಿಮ್ಮ ಕುಟುಂಬ ಒಡೆದೋಗಿ ಒಬ್ರಿಗೊಬ್ರು ದೂರ ಆಗುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ವ ಏನೋ. ಮಗನಿ ಮಗಳೇ, ಸಹೋದರ ಸಹೋದರಿ, ಆಗಿದ್ದಾಗೋಯ್ತು. ಫಾಸ್ಟ್ ಈಸ್ ಫಾಸ್ಟ್. ದೇವರು ಹೇಳ್ತಾನೆ, ಇನ್ನೂ ನಿಮಗೆ ಅವಕಾಶ ಇದೆ, ಇನ್ನೂ ನಿಮಗೆ ಅವಕಾಶ ಇದೆ, ಇನ್ನೂ ನಿಮಗೆ ಸಮಯ ಇದೆ. ಇವತ್ತಿನಿಂದಲೂ ನಾಳೆಯಿಂದಲೂ ಬೆಳಗಿನ ಜಾವ ಎದ್ದು ನೀನು ಪ್ರಾರ್ಥನೆ ಮಾಡಲಿಕ್ಕೆ ರೆಡಿಯಾದರೆ ನಿನ್ನ ಕುಟುಂಬದ ಸುತ್ತ, ನಿನ್ನ ಮಕ್ಕಳ ಸುತ್ತ, ನಿನ್ನ ದುಡಿಮೆಯ ಸುತ್ತ, ನಿನ್ನ ವ್ಯಾಪಾರದ ಸುತ್ತ, ಈ ಸಭೆಯ ಸುತ್ತ ದೇವರು ತನ್ನ ರಕ್ಷಣಾ ಬೇಲಿ ಹಾಕಿ ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮಲ್ಲಿ ಕೆಲವರು 10 ವರ್ಷದಿಂದ ಭಾನುವಾರ ಆಲಯಕ್ಕೆ ಬರ್ತಾ ಇದ್ದೀರಿ. ಕೆಲವರು 15 ವರ್ಷದಿಂದ ಭಾನುವಾರ ಆಲಯಕ್ಕೆ ಬರ್ತಾ ಇದ್ದೀರಿ. ಕೆಲವರು 20 ವರ್ಷದಿಂದ ಭಾನುವಾರ ಆಲಯಕ್ಕೆ ಬರ್ತಾ ಇದ್ದೀರಿ.
ಕೆಲವು 5 ವರ್ಷದಿಂದ ಭಾನುವಾರ ಆಲಯಕ್ಕೆ ಬರ್ತಾ ಇದ್ದೀರಿ. ಇಷ್ಟು ಭಾನುವಾರಗಳು ಕೂಡ ಸುರಕ್ಷಿತವಾಗಿ ಬಂದು ತಿರುಗಿ ಸುರಕ್ಷಿತವಾಗಿ ನಿಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದಾನೆಂದರೆ ದೇವರ ರಕ್ಷಣಾ ಬೇಲಿ ದೇವರು ನಿಮ್ಮ ಸುತ್ತ ಹಾಕಿ ಕಾಪಾಡಿದಾನೆ. 2020ನೇ ಇಸ್ವಿ ದಾಟಿ 2021ನೇ ಇಸ್ವಿ ಕಾಲಿಟ್ಟಿದ್ದೀರಿ ಅಂದರೆ 2021ನೇ ಇಸ್ವಿ ಕೂಡ ದಾಟಿ 2022ನೇ ಇಸ್ವಿಗೆ ಕಾಲಿಟ್ಟಿದ್ದೀರಿ ಅಂದರೆ 2021 ದಾಟಿ 2022ಕ್ಕೂ ನೀವು ಕಾಲಿಟ್ಟಿದ್ದೀರಿ ಅಂದರೆ 2022 ದಾಟಿ 2023ಕ್ಕೂ ನೀವು ಕಾಲಿಟ್ಟಿದ್ದೀರಿ ಅಂದರೆ 2023 ದಾಟಿ 2024ಕ್ಕೂ ನೀವು ದಾಟಿದ್ದೀರಿ ಅಂದರೆ 2024 ನೀವು ಕಾಲಿಟ್ಟಿದ್ರಿ ಅಂದ್ರೆ 2024 ದಾಟಿ ಜನವರಿ 7ನೇ ತಾರೀಕಿಗೆ ನೀವು ಕಾಲಿಟ್ಟಿದ್ರಿ ಅಂದ್ರೆ ದೇವರ ರಕ್ಷಣಾ ಬೇಲಿ ದೇವರು ನಿಮ್ಮ ಸುತ್ತ ಹಾಕಿ ನಿಮ್ಮನ್ನ ಕಾಪಾಡಿದ್ದಾರೆ. ನಾವೊಂದು ಮಾತು ಹೇಳ್ತೇನೆ, ನಾನು ನಮ್ಮ ಸೇವೆಯಲ್ಲೇ ಕಣ್ಣಾರೆ ನೋಡಿದ್ದು ಹೇಳ್ತಾ ಇದ್ದೀನಿ. 70% ಕುಟುಂಬಗಳಿಗೆ, ಇಡೀ ಟೋಟಲ್ ನಮ್ಮ ಚರ್ಚಲ್ಲಿ 70% ಕುಟುಂಬಗಳಿಗೆ ದೇವರ ರಕ್ಷಣೆ ಬೇಲಿ ಹಾಕಿ ಕಾಪಾಡ್ತಾ ಇದ್ದಾನೆ. ಕಾರಣ ಅವ್ರು ಬೆಳಗಿನ ಜಾವ ಎದ್ದು ದೇವರ ಹತ್ರ, ಏಸಪ್ಪ ನಮ್ಮ ಕುಟುಂಬದ ಸುತ್ತ ನಿನ್ನ ರಕ್ಷಣೆ ಬೇಲಿ ಹಾಕಪ್ಪ, ನಮ್ಮ ಮಕ್ಕಳ ಸುತ್ತ ನಿನ್ನ ರಕ್ಷಣೆ ಬೇಲಿ ಹಾಕಪ್ಪ, ನಮ್ಮ ಗಂಡನ ಸುತ್ತ ರಕ್ಷಣೆ ಬೇಲಿ ಹಾಕಪ್ಪ, ನಮ್ಮ ದುಡಿಮೆ ವ್ಯಾಪಾರಗಳ ಸುತ್ತ ನಿನ್ನ ರಕ್ಷಣೆ ಬೇಲಿ ಹಾಕಪ್ಪ ಅಂತ ಬೆಳಗಿನ ಜಾವ ಎದ್ದು ಪ್ರಾರ್ಥನೆ ಮಾಡ್ತಿರೋದಕ್ಕೆ ನಿಜ ಹೇಳ್ತಾನೆ, ಅವರ ಆಸ್ಪತ್ರೆ ಪಾಲಾಗಲಿಕ್ಕೆ ದೇವ್ರು ಬಿಡಲಿಲ್ಲ, ರೋಗಗಳ ಪಾಲಾಗಲಿಕ್ಕೆ ದೇವ್ರು ಬಿಡಲಿಲ್ಲ, ಮರಣದ ಪಾಲಾಗಲಿಕ್ಕೆ ದೇವರು ಬಿಡಲಿಲ್ಲ. ಆದರೆ ಇನ್ನು 38% ಜನ ಅನ್ಯರಿಗಿಂತ ಬಾಧೆ ಅನುಭವಿಸ್ತಾ ಇದ್ದಾರೆ, ಅನ್ಯರಿಗಿಂತ ಕಷ್ಟ ಅನುಭವಿಸ್ತಾ ಇದ್ದಾರೆ, ದೇವರನ್ನ ಬೈತಾ ಇದ್ದಾರೆ, ಪಾಸ್ಟರ್ನ ಬೈತಾ ಇದ್ದಾರೆ, ಚರ್ಚನ್ನ ದೂಷಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ. ಆ ವ್ಯಕ್ತಿ ಅಂದ, ಯಾವ ವ್ಯಕ್ತಿ? ರಾತ್ರಿ ಕಳ್ಳರು ಬಂದಿದ್ದಾರಲ್ಲ ಸುಲಿಗೆ ಮಾಡಲಿಕ್ಕೆ, ಈ ಗೋಡೆ ಯಾಕೆ ಸೀಳಿದೆ, ಯಾಕೆ ಒಳಗೆ ಬರಂಗಾಯ್ತಂದ್ರೆ ಅವರಂದ, ದೇವ್ರ ತಪ್ಪಲ್ಲಯ್ಯ, ನನ್ನ ತಪ್ಪು. ಇವತ್ತು ಒಂದು ದಿನ ನಾನು ರಕ್ಷಣೆ ಬೇಲಿ ಹಾಕ್ಕೊಳ್ಳೋದು ನಾನೇನು ಮಾಡಿಬಿಟ್ಟೆ, ಮರ್ತೋಗ್ಬಿಟ್ಟೆ, ಪ್ರಾರ್ಥನೆ ಮಾಡೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಗೋಡೆ ಸೀಳಿದೆ. ಅಮ್ಮ, 30% ಜನ ಬಾಧೆ ಪಡ್ತಾ ಇದ್ದಾರೆ ಅಂದರೆ ಅದು ದೇವ್ರ ತಪ್ಪಲ್ಲ, ಪಾಸ್ಟರ್ ತಪ್ಪಲ್ಲ, ಆಲಯದ ತಪ್ಪಲ್ಲ, ನಿಮ್ಮ ತಪ್ಪು. ನನ್ನ ಪ್ರಾರ್ಥನೆಯಿಂದ ನಾನು ಗೋಡೆ ಕಟ್ಕೊಂಡಿನಿ. ಈ ವರ್ಷದ ನನಗೆ ವಾಗ್ದಾನ ಇವತ್ತೇ ನಾನು ತೆಗೆದೀನಿ. ಈ ವರ್ಷದ ವಾಗ್ದಾನ ಇವತ್ತು ನಾನು ತೆಗೆದೀನಿ. ಏನಂತ ವಾಗ್ದಾನ ಬಂದಂತ ಹೇಳ್ತೀನಿ ಕೇಳು. ನನಗೆ ಬಂದ ವಾಗ್ದಾನ ಓದ್ತೀನಿ, ಕೇಳಿಸ್ಕೊ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸದು. ನನ್ನ ಮೇಲೆ ಯುದ್ಧ ಮಾಡಲಿಕ್ಕೆ ಏನೇನು ಆಯುಧ ತಕ್ಕೊಂಬರ್ತಾರೋ ಜಯಿಸಲ್ಲ. ನನ್ನ ಮಗನಿಗೆ ನಾನು ರಕ್ಷಣಾ ಬೇಲಿ ಹಾಕಿ ಇದುವರೆಗೂ ಕಾಪಾಡಿದ್ದೇನೆ, ಇದುವರೆಗೆ ನಡೆಸಿದ್ದೇನೆ, ಇನ್ನು ಮುಂದೆಯೂ ನಡೆಸ್ತೇನೆ. ಈ ವರ್ಷ ಯಾರನ್ನ ನನ್ನ ಜೊತೆಗೆ ಯುದ್ಧಕ್ಕೆ ಬಂದಿರ ಹುಷಾರ್, ಗೆಲ್ಲದ್ ನಾನೇ. ನನ್ನ ಜೊತೆ ಯುದ್ಧ ಮಾಡಕ್ ಬಂದ್ರೆ ನನ್ನ ಜೊತೆ ಯುದ್ಧ ಮಾಡಕ್ ಬಂದಂಗಲ್ಲ ನೀವು. ನನ್ನ ಜೊತೆ ನನ್ನೊಳಗಿರುವ ಆತನು ನನಗಿಂತಲೂ ಶಕ್ತನಾಗಿದ್ದಾನೆ. ಯುದ್ಧಕ್ಕೆ ಬರಬೇಡ್ರಿ. ನೀವು ಯಾರು ಬರಲ್ಲ, ನಾನು ಜೋಕ್ ಮಾಡಿದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಆದರೆ ಒಂದು ನೀನು ಪ್ರಾರ್ಥನೆ ಮಾಡಬೇಕು, ನೀನು ಪ್ರಾರ್ಥನೆ ಮಾಡಬೇಕು. ನೀನೇನು ನೆವ ಹೇಳಂಗೇ ಇಲ್ಲ, ಕಾರಣಗಳು ಹೇಳಂಗೇ ಇಲ್ಲ, ಸುಸ್ತಾಗ್ಯದಂತ ಹೇಳಂಗೇ ಇಲ್ಲ. ನೀವು ನಂಬ್ತೀರಾ? ನಾನು ಪಾಸ್ಟ್ರ್ ಮಾದ್ರೆ ಹಿಂಗೆ ಕಾರಲ್ಲಿ ಹೋದ್ರೂ ಹಾಡು ಹಾಡ್ತಿರ್ತೀವಿ, ಹಿಂಗೆ ಬಂದರೂ ಹಾಡು ಹಾಡ್ತಿರ್ತೀವಿ, ಏನೇ ಮಾಡಿದ್ರು
ಪ್ರತಿ ಕ್ಷಣ ದೇವ್ರ ಜೊತೆ ಇರ್ತೀವಿ. ನನ್ನ ಮನೆ ಸುತ್ತಂತೂ ರಕ್ಷಣಾ ಬೇಲಿ ಅಂತ ಖಂಡಿತವಾಗಿದೆ. ನಿಮ್ಮ ಮನೆ ಸುತ್ತ ರಕ್ಷಣಾ ಬೇಲಿ ಐತಾ? ಬೇಲಿನೇ. ಅದಕ್ಕೆ ನಷ್ಟಗಳು ನಿಮ್ಮ ಕುಟುಂಬದಲ್ಲಿ ನಡೀತಾ ಇದೆ. ಇವತ್ತು ಹೇಳ್ರಿ, ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಪ್ರಾರ್ಥನೆ ಮಾಡಿ ನನ್ನ ಕುಟುಂಬದ ಸುತ್ತ ರಕ್ಷಣಾ ಬೇಲಿ ಹಾಕ್ಕೊಳ್ತೇನೆ.